ಸಿದ್ದರಾಮಯ್ಯನವರು ಎಲ್ಲಿ ಡಿ ಕೆ ಶಿವಕುಮಾರ್ ಭಾರಿ ಕಲಾಕಾರ ಕಲಾವಿದ, ಎಲ್ಲರೂ ಬಣ್ಣ ಹಚ್ಚಿ ನಾಟಕ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅಣ್ಣ ಹೈಕಮಾಂಡ್ ಒತ್ತಡ ಹಾಕ್ಸಿ ಎಲ್ಲ ದೇವಸ್ಥಾನಗಳನ್ನು ಸುತ್ತಿ ಏನಾದ್ರೂ ಮಾಡಿ ಆ ಕುರ್ಚಿ ಬೋಲ್ಟ್ ನಟ್ಟು ಅಂದ್ರಲ್ಲ ಕಲಾವಿದರಿಗೆ, ಆ ಬೋಲ್ಟ್ ನಟ್ಟು ಲೂಸ್ ಮಾಡಿ ಆ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂರ್ಬೇಕಂತ ಹೇಳಿ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಪ್ರವಾಸ ಮಾಡ್ತಿದ್ದಾರೆ, ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಸುಮ್ಮನೆ ಬಿಟ್ಟು ಬಿಡ್ತಾರ. ನಾನು 16 ಬಜೆಟ್ ಮಾಡಿಸಿದ್ದೀನಿ ಅಂತ ಹೇಳಿ ಅವ್ರ ಹಿಂಬಾಲಕರ ಮುಖಾಂತರ ಸಿದ್ದರಾಮಯ್ಯ ಮುಂದಿನ ಮುಖ್ಯಮಂತ್ರಿ, ಅಲ್ಲಿ ಅವರೇ ಮುಖ್ಯಮಂತ್ರಿ, ಕುರ್ಚಿ ಖಾಲಿ ಇಲ್ಲ ಅಂತ ಹೇಳ್ತಾರೆ. ನಿಮ್ಮಿಬ್ಬರು ಜಗಳದಲ್ಲಿ, ಗಂಡೆ ಅಂತ ಜಗಳದಲ್ಲಿ ಕೂಸು ಬಿಡುವಾಗಿದೆ. ಈ ರಾಜ್ಯದ ಜನ ಬೀದಿ ಪಾಲಾಗ್ತಿದ್ದಾರೆ. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ಸಿದ್ದರಾಮಯ್ಯನವರೇ, ವಿಜಯೇಂದ್ರ ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶದ ವ್ಯಂಗ್ಯವಾಗಿ ಮಾತಾಡ್ತೀರಾ? ಹಾಲಿಗೆ ಪ್ರೋತ್ಸಾಹ, ಹಾಲಿಗೆ ಹೈನುಗಾರಿಕೆ ಜಾಸ್ತಿ ಮಾಡಿದ್ರೆ ಆಯ್ತಣ್ಣ, ನಿಮ್ಮ ಸರ್ಕಾರ ನಿಮಗೆ ಸೋರಿಕೆ ಆಗ್ತದೆಯಲ್ಲ. SCPTC 46,000 ಕೋಟಿ ನಾವು ಇಟ್ಟಿದ್ದನ್ನ ಡೈವರ್ಟ್ ಮಾಡಿರಲ್ಲ, ಅದನ್ನು ಸ್ವಲ್ಪಿಲ್ಲ ಜನರಿಗೆ. ಯಾಕೆ ನೀವು ಹೈನುಗಾರಿಕೆ ಯಡಿಯೂರಪ್ಪ ಕೊಟ್ಟಂಗೆ ಪ್ರೋತ್ಸಾಹ ಕೊಡಬಾರದು? ಇವತ್ತು ಅಗತ್ಯ ವಸ್ತುಗಳ ಬೆಲೆ ಇಳಿಸಬೇಕು. ಅಲ್ಲಿವರೆಗೂ ನಮ್ಮ ಸರ್ಕಾರ, ನಮ್ಮ ಪಕ್ಷ ಹೋರಾಟ ನಿಲ್ಲಲ್ಲ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಕ್ಕೆ ರಾಜ್ಯದ ಅಧ್ಯಕ್ಷ ಎಲ್ಲ ಮುಖಂಡರು ಬಂದರೆ. ಬಂಧುಗಳೇ, ಇವತ್ತು ನಾವು ದಾವಣಗೆರೆ ಜಿಲ್ಲೆಯ ಜನ ಸಂಕಲ್ಪ ಮಾಡಬೇಕು. ರಾಜ್ಯದ ಅಧ್ಯಕ್ಷ ಹೇಳಬೇಕು, ಅಧ್ಯಕ್ಷ ಈ ಸರ್ಕಾರ ವಿರುದ್ಧ ತೊಡೆತಟ್ಟಿ ಈ ಕಾಯಕ ನದಿ ಬಾರಿಕೋಲ್ ಚಳವಳಿ ಮಾಡ್ತೀವಿ, ನಮ್ಮ ತಾಯಿದ್ರು ಪರಕೆ ಸೇವೆ ಮಾಡ್ತೀವಿ ಅಂತ ಹೇಳ್ಬಹುದಾ? ಹೇಳ್ಬೋದು ತಾನೆ? ಈ ಸರ್ಕಾರಕ್ಕೆ ಪರಕೆ ಸೇವೆ ಮಾಡ್ತೀವಿ, ಅಗತ್ಯ ವಸ್ತುಗಳ ಬೆಲೆ ಇಳಿಸಬೇಕು. ಮತ್ತು ಅನಗತ್ಯವಾಗಿ ನರೇಂದ್ರ ಮೋದಿ ಅವರು ಟೀಕೆ ಮಾಡ್ತಾರೆ. ನರೇಂದ್ರ ಮೋದಿ ಜನಮೆಚ್ಚಿದ ನಾಯಕ.